ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. 22,000 EPFO ಸದಸ್ಯರಿಗೆ ಹೆಚ್ಚಿನ ಪಿಂಚಣಿ. ನಿಮ್ಮ ಅರ್ಜಿಯನ್ನು ಹೀಗೆ ಟ್ರ್ಯಾಕ್ ಮಾಡುವುದು. ಜುಲೈ 11, 2023 ವೇಳೆಗೆ ಸುಮಾರು 1.749 ಮಿಲಿಯನ್ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಅಂತಿಮ ವಿಸ್ತರಣೆಯಲ್ಲಿ ಜನವರಿ 31ರೊಳಗೆ ಹೆಚ್ಚಿನ ವೇತನದ ಮೇಲೆ ಪಿಂಚಣಿಗಾಗಿ ಅರ್ಜಿಗಳನ್ನು ರವಾನಿಸಲು ಉದ್ಯೋಗದಾತರಿಗೆ ಕೊನೆಯ ಅವಕಾಶವನ್ನು ನೀಡಲಾಯಿತು. ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ EPFO ಹೆಚ್ಚಿನ ಪಿಂಚಣಿ ಪಡೆಯಲು ಹೆಚ್ಚುವರಿ ಮೊತ್ತವನ್ನು ಠೇವಣಿ ಇಡುವಂತೆ 1,60,000 ಅರ್ಹ ಸದಸ್ಯರನ್ನು ಕೇಳಿದೆ ಎಂದು ಸರ್ಕಾರ ಸೋಮವಾರ ಸಂಸತ್ತಿಗೆ ತಿಳಿಸಿದೆ. 1995ರ ನೌಕರರ ಪಿಂಚಣಿ ಯೋಜನೆ EPS ಅಡಿಯಲ್ಲಿ ಹೆಚ್ಚಿನ ಪಿಂಚಣಿ ಸೌಲಭ್ಯಗಳನ್ನು ಕೋರಿ EPFO ಸದಸ್ಯರು ಮತ್ತು ಪಿಂಚಣಿದಾರರು 17,48,768 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಈ ಯೋಜನೆಯು ಸದಸ್ಯರು ತಮ್ಮ ಸೇವಾ ಅವಧಿಯಲ್ಲಿ ಹೆಚ್ಚಿನ ಮೊತ್ತವನ್ನು ಕೊಡುಗೆ ನೀಡುವ ಮೂಲಕ ಹೆಚ್ಚಿನ ಪಿಂಚಣಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಜನವರಿ 28ರ ಹೊತ್ತಿಗೆ EPFO 1,65,621 ಪ್ರಕರಣಗಳಲ್ಲಿ ಬೇಡಿಕೆ ನೋಟಿಸ್ಗಳನ್ನು ಜಾರಿ ಮಾಡಿದ್ದು, ಹೆಚ್ಚಿನ ಪಿಂಚಣಿ ಅರ್ಹತೆಗೆ ಅಗತ್ಯವಿರುವ ಬಾಕಿ ಮೊತ್ತದ ಬಗ್ಗೆ ಸದಸ್ಯರಿಗೆ ತಿಳಿಸಿದೆ. ಈ ಮಧ್ಯೆ 21,885 ಪಿಂಚಣಿ ಪಾವತಿ ಆದೇಶಗಳನ್ನು ಪ್ರಕ್ರಿಯೆಗೊಳಿಸಿ ನೀಡಲಾಗಿದೆ. ಬಾಕಿ ಇರುವ ಪ್ರಕರಣಗಳ ಪರಿಹಾರವನ್ನು ಸೂಕ್ಷ್ಮವಾಗಿ ಗಮನಿಸಲಾಗುತ್ತಿದೆ ಎಂದು ಕರಂದ್ಲಾಜೆ ಹೇಳಿದರು. ಅರ್ಜಿಗಳ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಕ್ಷೇತ್ರ ಕಚೇರಿಗಳಿಗೆ ಸ್ಪಷ್ಟೀಕರಣಗಳನ್ನು ನೀಡಲಾಗಿದೆ. ನವೆಂಬರ್ 4, 2022ರಂದು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಆಧಾರದ ಮೇಲೆ ಹೆಚ್ಚಿನ ವೇತನದ ಮೇಲಿನ ಪಿಂಚಣಿಯನ್ನು ನೀಡಲಾಗುತ್ತಿದೆ. ಈ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು EPFO ದೃಢೀಕರಣ ಮತ್ತು ಜಂಟಿ ಆಯ್ಕೆ ಅರ್ಜಿಗಳನ್ನು ಸಲ್ಲಿಸಲು ಆನ್ಲೈನ್ ವ್ಯವಸ್ಥೆಯನ್ನು ಪರಿಚಯಿಸಿತು. ಈ ಸೌಲಭ್ಯವನ್ನು ಸದಸ್ಯರು, ಪಿಂಚಣಿದಾರರು ಮತ್ತು ಉದ್ಯೋಗದಾತರಿಗೆ ಫೆಬ್ರವರಿ 26, 2023ರಂದು ಲಭ್ಯವಾಗುವಂತೆ ಮಾಡಲಾಯಿತು. ಗಡುವನ್ನು ಹಲವು ಬಾರಿ ವಿಸ್ತರಿಸಲಾಯಿತು. ಮೊದಲು ಜುಲೈ 11, 2023ರವರೆಗೆ, ನಂತರ ಉದ್ಯೋಗದಾತರು ಜಂಟಿ ಆಯ್ಕೆಗಳನ್ನು ಸೆಪ್ಟೆಂಬರ್ 30, 2023ರವರೆಗೆ ಮತ್ತು ನಂತರ ಮೇ 31, 2024ರವರೆಗೆ ಸಲ್ಲಿಸಬಹುದು. ಜುಲೈ 11, 2023ರ ಒಳಗೆ ಸುಮಾರು 1.749 ಮಿಲಿಯನ್ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಅಂತಿಮ ವಿಸ್ತರಣೆಯಲ್ಲಿ ಜನವರಿ 31, 2025ರೊಳಗೆ ಹೆಚ್ಚಿನ ವೇತನದ ಮೇಲೆ ಪಿಂಚಣಿಗಾಗಿ ಅರ್ಜಿಗಳನ್ನು ರವಾನಿಸಲು ಉದ್ಯೋಗದಾತರಿಗೆ ಕೊನೆಯ ಅವಕಾಶವನ್ನು ನೀಡಲಾಯಿತು. EPFO ಹೆಚ್ಚಿನ ಪಿಂಚಣಿ ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡುವುದು ಹೇಗೆ? EPFO ಏಕೀಕೃತ ಸದಸ್ಯ ಪೋರ್ಟಲ್ಗೆ ಭೇಟಿ ನೀಡಿ. ಹೆಚ್ಚಿನ ವೇತನದ ಮೇಲೆ ಪಿಂಚಣಿಗಾಗಿ ಅರ್ಜಿ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ಪುಟದಲ್ಲಿ ಅದೇ ಟ್ಯಾಬ್ ಅಡಿಯಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಆಯ್ಕೆ ಮಾಡಿ. ನಿಮ್ಮ ಅರ್ಜಿ ಸ್ವೀಕೃತಿ ಸಂಖ್ಯೆ, UAN ಸಂಖ್ಯೆ ಅಥವಾ PPO ಸಂಖ್ಯೆಯನ್ನು ಆರಿಸಿ ಮತ್ತು ನಮೂದಿಸಿ. ಕ್ಯಾಪ್ಚಾ ಕೋಡ್ ಅನ್ನು ಭರ್ತಿ ಮಾಡಿ. ಒಪ್ಪಿಗೆ ಪಟ್ಟಿಗೆಯನ್ನು ಟಿಕ್ ಮಾಡಿ ಮತ್ತು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಸ್ವೀಕರಿಸಿದ OTP ಅನ್ನು ನಮೂದಿಸಿ ಮತ್ತು ಸ್ಥಿತಿ ಪಡೆಯಿರಿ ಕ್ಲಿಕ್ ಮಾಡಿ. ನಂತರ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಳ್ಳಿ. ವಂದನೆ.